ಸತ್ಯ, ಅಂತೂ ದೇವರು ಕಣ್ಬಿಟ್ಬಿಟ್ಟ. ನಮ್ಮ ಮನೇಲಿ ಸಮಸ್ಯೆಗಳೆಲ್ಲ ಒಂದೊಂದಾಗಿ ಕರಗ್ತಾ ಇದೆ. ಮನೇಲಿ ಎಲ್ಲರೂ ಸಂತೋಷವಾಗಿ ಖುಷಿಯಾಗಿರೋ ಥರ ಆಗ್ತಿದೆ. ಹ್ಞೂ ಚಿಕ್ಕತ್ತೆ, ದೇವ್ರ ದಯೆ ಒಂದು ನಮ್ಮ ಮೇಲಿದ್ರೆ ಏನು ಬೇಕಾದರೂ ಆಗತ್ತೆ. ದೇವ್ರ ದಯೆ ಜೊತೆ ಮನುಷ್ಯರ ಶ್ರಮನೂ ಇರಬೇಕಲ್ವ ಸತ್ಯ. ನೀನು ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು. ನಿನ್ನಿಂದಾನೆ ನಮ್ಮ ಮನೆ ಇವತ್ತು ನೆಮ್ಮದಿಯಾಗಿರೋದು. ಇದು ಯಾವಾಗಲೂ ಹೀಗೆ ಇದ್ರೆ ಸಾಕು ಸತ್ಯ. ಖಂಡಿತವಾಗ್ಲೂ ಇರುತ್ತೆ ಚಿಕ್ಕತ್ತೆ. ನಾನಿರೋವರೆಗೂ ಈ ಮನೆ ಶಾಂತಿ ನೆಮ್ಮದಿ ಯಾವತ್ತೂ ಹಾಳಾಗಲ್ಲ. ಎಲ್ಲರೂ ಮನೇಲೂ ನಿನ್ನಂಥ ಸೊಸೆ ಇದ್ಬಿಟ್ರೆ ಆ ಮನೆ ನಂದ ಗೋಕುಲಾನೆ. ಅಂದಹಾಗೆ ಸತ್ಯ, ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರಬೇಕು. ಹೌದಾ? ಏನು ವಿಶೇಷ? ಇನ್ನೇನು ಭೀಮ್ ಅಮಾವಾಸ್ಯೆ ಬಂತಲ್ಲ, ಅದಕ್ಕೆ ಬೇಕಾಗಿರೋ ಪೂಜೆ ಸಾಮಗ್ರಿಗಳನ್ನ ತರಬೇಕು. ನಾವೇ ಹೋದರೆ ಏನು ಬೇಕೋ ಅದನ್ನು ಆರಿಸಿ ತೊಗೊಂಡು ಬರ್ಬೋದು. ಆಮೇಲೆ ಕೊನೆ ಗಳಿಗೆಯಲ್ಲಿ ಎಲ್ಲ ಗಡಿಬಿಡಿ ಆಗಿಬಿಡತ್ತೆ. ಸರಿ ಚಿಕ್ಕತ್ತೆ. ಹಾಂ ಊರ್ಮಿಳಾ, ತಿಂಡಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಅಕ್ಕ, ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರೀ ಉಪ್ಪಿಟ್ಟ, ಜೊತೆಗೆ ಕೇಸರಿ ಭಾತು ಮಾಡಿಬಿಡ. ಸರಿ. ಚಿಕ್ಕತ್ತೆ, ಕೇಸರಿ ಬಾತ್ ಅಂತ ಹೇಳಿದ ತಕ್ಷಣ ಯಾಕೆ ಇಷ್ಟೊಂದು ನಗ್ತಿದ್ದೀರಾ? ಮತ್ತಿನ್ನೇನು ಸತ್ಯ, ಅಕ್ಕ ಸಿಹಿ ಮಾಡೋಕೆ ಹೇಳ್ತಿದ್ದಾಳೆ ಅಂದರೆ ಅವಳ ಮನಸ್ಸು ಖುಷಿಯಾಗಿದೆ ಅಂತ ಅರ್ಥ. ಸತ್ಯ, ನಿನಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ, ಅಕ್ಕ ಎಷ್ಟು ನೇರ ನಿಷ್ಠುರ ಅಂತ. ಮನಸ್ಸಲ್ಲಿರೋದನ್ನ ಹಾಗೆ ಆಚೆ ಹಾಕ್ಬಿಡ್ತಾಳೆ. ಆದರೆ ಪ್ರೀತಿ ವಿಚಾರದಲ್ಲಿ ಮಾತ್ರ ಅವಳ ಬಾಯಿ ಕಟ್ಟು ಹೋಗುತ್ತೆ. ಪ್ರೀತಿ ಹೇಳ್ಕೊಳಕ್ಕೆ ತೋರಿಸ್ಕೊಳಕ್ಕೆ ಅವಳಿಗೆ ಬರೋದೇ ಇಲ್ಲ. ಚಿಕ್ಕತ್ತೆ, ನನಗೆ ಅರ್ಥ ಆಗಲಿಲ್ಲ. ಅಂದರೆ ಅಕ್ಕ ಕೋಪ ಅಸಮಾಧಾನನ ಆಚೆ ಹಾಕ್ಬಿಡ್ತಾಳೆ, ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡಿರ್ತಾಳೆ. ಕಾರಣ ಇಲ್ಲದೆ ಅಕ್ಕ ಸಿಹಿ ಮಾಡೋಕೆ ಹೇಳೋಳಲ್ಲ. ಹೇಳಿದಾಳೆ ಅಂದರೆ ಏನೋ ಒಂದು ಒಳ್ಳೆ ಕಾರಣ ಇದ್ದೇ ಇರುತ್ತೆ. ಓ ಹಾಗಾ? ಹಾಗೆ. ಅಕ್ಕ ಇವತ್ತು ಒಳ್ಳೆ ಮೂಡಲ್ಲಿದ್ದಾಳೆ. ನೀನು ಗಮನಿಸಿದ್ಯಾ? ನೀನು ಎದುರುಗಡೆನೇ ಇದ್ದರೂ ಅಕ್ಕ ನಿನ್ನ ಮೇಲೆ ರೇಗಲಿಲ್ಲ. ಅಕ್ಕನಿಗೆ ನಿನ್ನ ಮೇಲೆ ಒಳ್ಳೆ ಭಾವನೆ ಮೂಡ್ತಾ ಇದೆ. ಹೌದಾ ಚಿಕ್ಕತ್ತೆ? ಹೌದು ಸತ್ಯ, ನೀನು ನೋಡ್ತಾ ಇರು. ಆದಷ್ಟು ಬೇಗ ಅಕ್ಕ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೇನೆ ಚಿಕ್ಕತ್ತೆ. ಅಮೂಲ್ ಬೇಬಿ, ಅಮೂಲ್ ಬೇಬಿ ಎದ್ದೇಳು. 8 ಗಂಟೆ ಆಯ್ತು ಅಮೂಲ್ ಬೇಬಿ, ಎದ್ದೇಳು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದೆ ತಾನೆ, ಎದ್ದೇಳು. ದೇವಸ್ಥಾನಕ್ಕೆ ಲೇಟ್ ಆಗಿ ಹೋದ್ರೆ ಆಯ್ತು, ಸುಮ್ಮನೆ ಇರು ಸತ್ಯ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಯಾರಾದ್ರೂ ಹೀಗೆ ಹೇಳ್ತಾರಾ? ಎದ್ದೇಳು ಅಮೂಲ್ ಬೇಬಿ. ನಿನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸತ್ಯ, ಏನ್ ಸತ್ಯ ನಿಂದು? ನಿದ್ದೆ ಮಾಡಕ್ಕೂ ಬಿಡಲ್ಲ ಅಂತ. ಈಗ ಮಲ್ಗಿದ್ ಸಾಕು, ಎದ್ದು ಹೋಗಿ ಸ್ನಾನ ಮಾಡು. ಗೀಸರ್ ಹಾಕಿದ್ದೀನಿ, ನಿನ್ನ ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಟಿದ್ದೀನಿ. ಹೋಗಿ ಪಟ್ಟ ಅಂತ ಸ್ನಾನ ಮಾಡ್ಕೊಂಡು ಬಂದ್ಬಿಡು. ಸರಿ ಆಯ್ತು, ಇಲ್ಲಾಂದ್ರೆ ನೀನ್ ಬಿಡ್ಬೇಕಲ್ಲ. ಅಷ್ಟು ಗೊತ್ತು ತಾನೆ, ಎದ್ದೋಗ್ ಬೇಗ. ಸಾರಿ, ಕಣ್ಣು ಧೂಳ್ ಬಿತ್ತು ಸತ್ಯ, ನೀನ್ ಇವಾಗಲೇ ಓದ್ರಬೇಕಾ? ಸಾರಿ ಅಮೂಲ್ ಬೇಬಿ, ಒಂದ್ ನಿಮಿಷ ತಿರ್ಗು. ಅಯ್ಯೋ ಅಮ್ಮ, ಸ್ವಲ್ಪ ಕನಿಕರನೇ ಇಲ್ವಲ್ಲ ಸತ್ಯ? ನೀನ್ ತಾನೇ ಮಾಡಿದ್ದು, ಧೂಳಿ ಯಾರು ತೆಗಿತಾರೆ? ಆಯ್ತಾಯ್ತು, ಕಣ್ಣು ಓಪನ್ ಮಾಡು. ಆಗ್ತಾ ಇಲ್ಲ. ಕಣ್ಣು ಓಪನ್ ಮಾಡು.
ಯಾಕೆ ಹಾಗೆ ನೋಡ್ತಾ ಇದೀಯಾ? ನಾನೆಲ್ಲಿ ನೋಡ್ತಾ ಇದ್ದೀನಿ, ನೀ ನನ್ನ ಕಣ್ಣಲ್ಲಿರೋ ಧೂಳು ತೆಗಿತಾ ಇದ್ದೆ. ನಾನು ನೋವಾದರೂ ತಡ್ಕೊಂಡು ಕೂತಿದ್ದೆ ಗೊತ್ತಾ. ಮುಖ ನೋಡಿದ್ರೆ ನೋವಾಗ್ತಿರೋ ಥರ ಕಾಣಿಸ್ತಿಲ್ವೇ? ಇವಾಗೇನು ನಿನಗೆ ತೆಗಿಯೋಕೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು. ನೋವಾದ್ರೆ ನನಗೆ ತಾನೆ, ನಿನಗೇನು? ಆಯ್ತಾಯ್ತು, ತಿರುಗು. ಹೋಯ್ತು ಅನ್ಸತ್ತೆ ಅಮಲ್ ಬೇಬಿ. ಹೋಯ್ತಾ ಇಷ್ಟು ಬೇಗ? ಯಾಕೆ ಹೋಗಿಲ್ವಾ? ಇನ್ನೂ ಕಣ್ಣಲ್ಲಿ ಒತ್ತುತ್ತಾ ಇದೆಯಾ? ಯಾವನ ಗೊತ್ತು? ಅಂದ್ರೆ ಇಷ್ಟು ಹೊತ್ತು ಕಸ ಬಿತ್ತು ಅಂತ ನಾಟಕ ಮಾಡ್ತಿದ್ಯಾ? ಇಲ್ಲಪ್ಪ, ದೂರ ನಿಂತಿದ್ದ ಹೆಂಡ್ತಿನ ಹತ್ರ ಬರೋವಾಗ ಮಾಡಿದೆ ಅಷ್ಟೆ. ಇದಕ್ಕೇನು ಕಡಿಮೆ ಇಲ್ಲ. ನನ್ನ ಹತ್ರನೇ ನಾಟಕ ಆಡ್ತೀಯಾ? ಮಾಡ್ತೀನಿ. ಅಮಲ್ ಬೇಬಿ ನನಗೆ ಹತ್ರ ಆಗ್ತಿದ್ದಾನೆ. ನಾನಾಗೆ ಹತ್ರ ಆಗ್ಲಿ ಅಂತ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ. ದೇವ್ರೆ, ನಮ್ಮಿಬ್ರನ್ನ ಸದಾ ಕಾಲ ಹೀಗೆ ಇಟ್ಟಿರಪ್ಪ. ರಾಕಿ ಎಲ್ಲ ಅವನು ಇಲ್ವಾ? ಒಳಗಡೆ ಇರ್ತಾನೆ ನೋಡ. ರಾಕಿ ಲೋ, ಒಳಗೂ ಇಲ್ವಲ್ಲೋ? ನಿನ್ನೆ ಬೇರೆ ಅವ್ನ ಹುಡುಗಿನ ತುಂಬ ಮಿಸ್ ಮಾಡ್ಕೊತಾ ಇದ್ದ. ತಿರ್ಗಾ ಅವಳನ್ನ ಹುಡ್ಕೊಂಡು ಮನೆ ಹತ್ರ ಏನಾದ್ರು ಹೋಗ್ಬಿಟ್ನಾ? ಹಲೋ, ಇಲ್ಲೇ ಇದ್ದೀನಿ. ನಾನು ಎಲ್ಲಿಗೂ ಹೋಗಿಲ್ಲ. ಮತ್ತೆ ಅಲ್ಲಿಗೆ ಹೋಗಿ ರಂಪ ರಾಮಾಯಣ ಮಾಡೋ ಶಕ್ತಿ ನನಗಿಲ್ಲಪ್ಪ. ಅದೇನೋ ಸರಿ, ಮತ್ತೆ ಎಲ್ಲಿಗೋಗಿತ್ತು ಈ ಸವಾರಿ? ರಿತು ಫೋನ್ ಮಾಡಿದ್ಲಲ್ಲ, ಅವಳನ್ನ ಮೀಟ್ ಮಾಡಿ ಜಾಗ ಎಲ್ಲ ನೆನಪಾಯ್ತು. ಅದಕ್ಕೆ ಅಲ್ಲಿ ಹೋಗಿ ಕೂತಿದ್ದು ಬಂದೆ ಅಷ್ಟೆ. ಈ ಥರ ಸೀನ್ನೆಲ್ಲ ನಾವು ಬರೀ ಪಿಕ್ಚರಲ್ಲಿ ನೋಡಿದ್ವಿ. ನಿಜ ಜೀವನದಲ್ಲಿ ಹಿಂಗೆ ಆಗುತ್ತಾ? ಪ್ರೀತಿ ಮಾಡು, ಎಲ್ಲ ಆಗುತ್ತೆ. ನಾವೇನೋ ಪ್ರೀತಿ ಮಾಡ್ತೀವಪ್ಪ, ಆದರೆ ಅವರೇ ವಾಪಸ್ ಏನೂ ಮಾಡಲ್ಲ. ಸರಿ, ನನಗೊಂದು ಹೆಲ್ಪ್ ಆಗಬೇಕು, ಮಾಡ್ತೀರಾ? ಅದೇನು ಅಂತ ಹೇಳು, ಏನು ಬೇಕಾದರೂ ಮಾಡ್ತೀವಿ. ಏನಿಲ್ಲ ಕಣ್ರೋ, ಒಂದಷ್ಟು ಬುಕ್ಸ್ ಬೇಕು, ಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ತಂದ್ಕೊಡ್ತೀರಾ? ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇನಾ? ನೀನು ಕೇಳೋದು ಹೆಚ್ಚ, ನಾವು ತಂದು ಕೊಡೋದು ಹೆಚ್ಚ? ಸರಿ, ಈ ದುಡ್ಡಲ್ಲಿ ಪುಸ್ತಕ ತಂದ್ಬಿಡಿ. ತಗೊಳ್ಳೋ ವಾಪಸ್ಸು. ನಮ್ಮ ಹತ್ರನೇ ದುಡ್ಡಿನ ವಿಷಯ ತರ್ತೀಯ ನೀನು? ಇಷ್ಟು ದಿನ ಸತ್ಯ ನೀನು ಹೆಂಗೆ ನೋಡ್ಕೊಂಡಿದ್ದಾಳೋ ನಾವು ಹಾಗೆ ನೋಡ್ಕೋತೀವಪ್ಪ. ಇನ್ನು ಮುಂದೆ ನೀನು ಓದೋ ಖರ್ಚಲ್ಲ ನಮ್ಮದೇ. ಹಾಗಲ್ಲ ಕಣ್ರೋ, ಇದು ನಾನು ಟ್ಯೂಷನ್ ಮಾಡಿ ದುಡ್ಡು ಸಂಪಾದನೆ ಮಾಡಿದ ದುಡ್ಡು. ಬುಕ್ಸ್ ಎಲ್ಲ ಇದರಲ್ಲೇ ತಗೋತೀನಿ. ಈ ಸರಿ ಇದನ್ನ ನೀನು ಇಟ್ಕೊಳಪ್ಪ, ನಾ ತಂದ್ಕೊಡ್ತೀವಿ. ಮುಂದಕ್ಕೆ ಯಾವುದಕ್ಕಾದ್ರೂ ನಿನಗೆ ಬೇಕಾಗುತ್ತೆ. ಚೆನ್ನಾಗಿ ಓದಿ ಎಕ್ಸಾಮ್ ಪಾಸ್ ಮಾಡು. ನೀನು ಓದಿ ದೊಡ್ಡ ಮನುಷ್ಯ ಆದರೆ ನಮಗೆ ತಾನೇ ಹೆಮ್ಮೆ. ಥ್ಯಾಂಕ್ಸ್ ಕಣ್ರು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಧ್ಯೆ ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ಯಾಕೋ? ನೋಡು, ನಾಳೆ ಬರ್ತಾ ಪುಸ್ತಕ ತಂದ್ಕೊಡ್ತೀವಿ, ಸರಿನಾ? ಅದನ್ನೇ ಸ್ವಲ್ಪ ನಕ್ಕೊಂಡು ಹೇಳು. ನಾನು ನಿಮ್ಮ ಕನಸನ್ನ, ಸತ್ಯನ ಕನಸನ್ನ
ನಿಜ ಮಾಡೇ ಮಾಡ್ತೀನಿ. ಐ ಪ್ರಾಮಿಸ್. ಫುಲ್ ಖುಷಿಯಾಗಿರೋ ಥರ ಇದೆ. ಹಾಂ, ನಾನಾ? ಇಲ್ವಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಅದಕ್ಕೆ ನಿಮ್ಮ ಮುಖ ನೋಡಿದ್ರೆ ಚರಿತ್ರೆನೇ ಗೊತ್ತಾಗೋ ಥರ ಇದೆ. ನಿಮಗೆ ನೀಟಾಗಿ ಸುಳ್ಳು ಹೇಳೋಕ್ಕೂ ಬರಲ್ಲ. ಅದೇನು ಅಂತ ಹೇಳಿ. ಚಿಕ್ಕ ಹುಡುಗಿರು ಅದನ್ನೆಲ್ಲ ಕೇಳಬಾರ್ದು. ಓ, ಹಾಗಿದ್ರೆ ಇದು ಪಕ್ಕ ರೊಮ್ಯಾಂಟಿಕ್ ವಿಷಯದೇ ಇರಬೇಕು. ರಿತು, ಅದಕ್ಕೆ ನಾನೇನು ಚಿಕ್ಕ ಹುಡುಗಿ ಅಲ್ಲ, ನನಗೆಲ್ಲ ಗೊತ್ತಾಗತ್ತೆ. ಅಣ್ಣ ಫುಲ್ ಕಾರ್ಡ್ ಹಾಕ್ತಾ ಇದ್ದಾನಾ? ರಿತು ಸುಮ್ಮನಿರು, ನಿನಗದೆಲ್ಲ ಅರ್ಥ ಆಗಲ್ಲ. ಅದಕ್ಕೆ ವಯಸ್ಸಿಗಿಂತ ಇದರಲ್ಲಿ ಅನುಭವ ಮುಖ್ಯ. ಈ ವಿಷಯದಲ್ಲಿ ನಾವೇ ನಿಮ್ಗಿಂತ ಮುಂದೆ ಇದ್ದೀವಿ, ಅದು ನೆನಪಿರ್ಲಿ. ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ? ಅದಕ್ಕೆ ನೋಡ್ತಾ ಇದೆ, ಅದಕ್ಕೆ ಬಿಡಿ ನೋಡ್ತಾ ಇದೆ. ಇನ್ನು ಮುಂದೆ ಹಾಗೆ ಹೇಳಲ್ಲ. ಹಾಂ, ಬಾ ದಾರಿಗೆ. ಅದಕ್ಕೆ ನಿಮ್ದೇನು ಕೈಯೋ ಕಬ್ಣನೋ? ಗ್ಯಾರೇಜಲ್ಲಿ ಎಷ್ಟೋ ಗಾಡಿಗಳನ್ನ ರಿಪೇರಿ ಮಾಡಿದ ಕೈಯಮ್ಮ ಇದು. ಕಬ್ಣಕ್ಕಿಂತಲೂ ಸ್ಟ್ರಾಂಗ್. ಕರೆಕ್ಟ್. ಆದರೆ ಮನಸ್ಸು ಹೂಗಿಂತನೂ ಮೃದು. ಈ ಮನಸ್ಸಿಗೆ ಆದಷ್ಟು ಬೇಗ ಅಣ್ಣನ ಪ್ರೀತಿ ಸಿಗಲಿ, ನೀವಿಬ್ರು ಖುಷಿಯಾಗಿರೋ ಥರ ಆಗಲಿ. ನಿಮ್ಮ ಮನೆಯವರು ಎಲ್ಲರ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ನಿಮಗೆ ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಜೀವದ ಅವಶ್ಯಕತೆ ತುಂಬ ಇದೆ. ಐ ಹೋಪ್ ನಮ್ಮ ಅಣ್ಣ ನಿಮಗೆ ಬೇಕಾದಷ್ಟು ಪ್ರೀತಿ ಕೊಡ್ತಾನೆ. ನೀವು ಯಾವಾಗಲೂ ಹೀಗೆ ಸಂತೋಷವಾಗಿರ್ತೀರಾ. ರಿತು, ಬಾಯ್ಲಿ. ಹಾಂ ಮಾ, ಬಂದೆ. ಅದಕ್ಕೆ ಅಮ್ಮ ಕರೀತಿದ್ದಾರೆ. ನಿಮಗೆ ಲವ್ ಟಿಪ್ಸ್ ಏನಾದರೂ ಬೇಕಿದ್ರೆ ನನ್ನ ಕರೀರಿ, ಮರಿಬೇಡಿ. ರಿತು, Yeah, that's exactly what I was talking about. So I'll tell you, we'll catch up over the weekend. Sure. I will come back with a time. ಕೀರ್ತನ, Yeah? I will come back with a time very soon. ಏನಮ್ಮ? ಫೋನ್ ಇಟ್ಬಿಟ್ಟು ಮೊದಲು ನಾನೇನು ಹೇಳ್ತಿದ್ದೀನೋ ಅದನ್ನು ಕೇಳಬೇಕು. ಸರಿ, ಏನು ಹೇಳು. ಭೀಮ್ ಅಮಾವಾಸ್ಯೆಗೆಲ್ಲ ತಯಾರಿ ಮಾಡ್ಕೊಂಡಿಯಾ? ಭೀಮ್ ಅಮಾವಾಸ್ಯೆಗೆ ನಾನೇನು ತಯಾರಿ ಮಾಡ್ಕೊಳ್ಳಿ? ಏನೇ ಹೀಗೆ ಹೇಳ್ತಿದ್ಯಾ? ಮನೆಯವರೆಲ್ಲರೂ ಪೂಜೆ ಮಾಡ್ತಿರ್ಬೇಕಾದ್ರೆ ನೀನೊಬ್ಳು ಮಾಡಲಿಲ್ಲ ಅಂದರೆ ಹೇಗೆ? ಸುಮ್ಮನೆ ಹೇಳ್ದಷ್ಟು ಮಾಡು. ಅಮ್ಮ, ನನಗಿದ್ರಲ್ಲೆಲ್ಲ ನಂಬಿಕೆನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ಪ್ಲೀಸ್ ನನ್ನನ್ನು ಬಿಟ್ಟುಬಿಡು. ಮತ್ತೆ ಸತ್ಯನ ಕೊಂಕಗಳನ್ನು ಎತ್ತಿ ಆಡ್ತಿರ್ತೀಯಲ್ಲ, ಈಗ ನೀನೇ ಮನೆ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ಅಮ್ಮ, ಅವಳು ಈ ಮನೆ ಸೊಸೆ, ಈ ಮನೆಗೆ ತಕ್ಕ ಹಾಗೆ ಇರಬೇಕು. ನಾನು ಈ ಮನೆ ಮಗಳು, ನನ್ನಿಷ್ಟ ಬಂದಂಗೆ ಇರ್ತೀನಿ. ಚೆನ್ನಾಗಿ ಹೇಳಿದೆ ಕಣೆ. ಜನ ನನಗೆ ಬೈತಾ ಇದ್ದಾರೆ, ಮಗಳಿಗೆ ಸಂಸ್ಕಾರ ಕೊಡೋ ಯೋಗ್ಯತೆ ಇಲ್ಲ ಸೀತಮ್ಮ, ಸೊಸೆಗೆ ಮಾತ್ರ ಬೈತಿಯಲ್ಲ ಅಂತ. ಜನ ಸಾವಿರ ಮಾತಾಡ್ತಾರಮ್ಮ, ಅದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಬಿಟ್ಟಾಕು, ನನಗಿದೆಲ್ಲ ಮಾಡೋದಕ್ಕಾಗೋದಿಲ್ಲ. ಡೋಂಟ್ ಫೋರ್ಸ್ ಮೀ. ನನಗೋಸ್ಕರ ಮಾಡೆ, ಎಲ್ಲರ ಮುಂದೆ ನಾನು ತಲೆ ತೆಗ್ಸೋ ಥರ ಮಾಡಬೇಡ. ನಾನು ಯಾರಿಗೋಸ್ಕರನೂ ಮಾಡೋದಿಲ್ಲ ಅಮ್ಮ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅಲ್ಲಮ್ಮ, ಇಷ್ಟು ದಿನ ನಾನು ಇದು ಯಾವುದೂ ಮಾಡೇ ಇರಲಿಲ್ವಲ್ಲ, ಆದರೂ ಆರಾಮಾಗೇ ಇದ್ದೀನಿ. ಇವಾಗೇನು ಹೊಸದಾಗಿ ನಿನಗೆ ಇದನ್ನೆಲ್ಲ ನನ್ನ ಕೈಲೇ ಮಾಡಿಸ್ಬೇಕು ಅನ್ನೋ ಆಸೆ? ಸೊಸೆ ಮುಂದೆ ಶೋ ಆಫ್ ಮಾಡಕ್ಕಾ? ನೋಡಮ್ಮ, ಅವಳು ಯಾವತ್ತೂ ನನ್ನ ಸ್ಟ್ಯಾಂಡರ್ಡ್ಗೆ ಬರೋದಕ್ಕೆ ಆಗೋದಿಲ್ಲ. ಅವಳಿಗೇನೆ ನಮ್ಮನೆ ಲೆವೆಲ್ಗೆ ಬರಕ್ಕೆ ಹೇಳು. ಅಂದ್ರೇನು?
ನೀನು ಈ ಮನೆತನಕ್ಕಿಂತಲೂ ದೊಡ್ಡೋಳು ಅಂತನಾ? ಆಗ್ಲಿಂದ ನೋಡ್ತಾನೆ ಇದ್ದೀನಿ ಕೀರ್ತನ, ಸೀತಮ್ಮ ನಿನ್ನ ಹತ್ರ ಕೇಳ್ತಾ ಇರೋದೇನೋ, ನೀನು ಹೇಳ್ತಾ ಇರೋದೇನೋ. ಮನೆ ಮಗಳಾಗಿ ಪೂಜೆ ಮಾಡಲ್ಲ ಅಂತ ಹಠ ಮಾಡ್ತಿದ್ಯಲ್ಲ, ಇದು ಸರಿನಾ? ಇದೇ ನಿನ್ನ ದೊಡ್ಡವ್ರಿಗೆ ಕೊಡೋ ಗೌರವ? ಸೀತಮ್ಮ ಯಾವಾಗಲೂ ಆಚಾರ ವಿಚಾರ ಸಂಸ್ಕಾರ ಅಂತಿರ್ತಾರೆ, ಅಂಥವ್ರ ಮಗಳಾಗಿ ನೀನು ಈ ಥರ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಇದು ನನ್ನ ಮತ್ತೆ ನನ್ನ ಅಮ್ಮನ ಮಧ್ಯೆ ನಡೀತಾ ಇರೋ ವಿಷಯ. ಆ್ಯಂಡ್ ಯು ಸ್ಟೇ ಔಟ್ ಆಫ್ ಇಟ್. ಅವ್ರ ಹತ್ರ ಯಾರಾದರೂ ಕೆಟ್ಟದಾಗಿ ನಡ್ಕೊಂಡ್ರೆ, ಅವಮಾನ ಮಾಡಿದ್ರೆ ನಾನು ಕೊಡೋ ಉತ್ತರ ಇದೆ. ಏಯ್, ನೀನು ಯಾರೇ ನನಗೆ ಹೇಳೋದಕ್ಕೆ? ಗೆಟ್ ಲಾಸ್ಟ್. ನೋಡ್ ಕೀರ್ತನ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ನಾಳೆ ಪೂಜೆಗೆ ನೀನು ಇರಬೇಕು, ನೀನು ಇರ್ತೀಯ ಅಷ್ಟೆ. ಸೀತಮ್ಮ ಹೇಳಿದ್ದನ್ನು ಕೇಳಬೇಕಾಗಿರೋದು ನಮ್ಮ ಎಲ್ಲರ ಕರ್ತವ್ಯ. ಅದನ್ನು ನಾವು ಮಾಡಬೇಕು ಅಷ್ಟೆ. ಅಮ್ಮನ ಇಂಪ್ರೆಸ್ ಮಾಡೋಕ್ಕೆ ಅಮ್ಮನ ಪರವಾಗೇ ಮಾತಾಡಿ ಶೋ ಆಫ್ ಮಾಡ್ತಿದ್ಯಾ ಸತ್ಯ? ಗುಡ್. ನಿನಗದು ಶೋ ಆಫ್ ಅಂತ ಅನ್ನಿಸ್ತಿದ್ರೆ ಹಾಗೆ ಅನ್ಕೋ. ವಿಷಯ ಇಷ್ಟೆ, ನಾಳೆ ನೀನು ಭೀಮ್ ಅಮಾವಾಸ್ಯೆ ಮಾಡ್ತಿದ್ಯಾ. ಹುಟ್ಟ ಗಂಡು ಬೀರಿ ನೀನು ನನಗೆ ಹೇಳೋ ಅಷ್ಟಾಗ್ಬಿಟ್ಟಿದ್ಯಾ? ನೋಡದ್ಯಾಮ್ಮ, ನಾವು ಹೇಗಿದ್ವಿ ಅನ್ನೋದು ಮುಖ್ಯ ಅಲ್ಲ ಕೀರ್ತನ, ಹೇಗಿದ್ದೀವಿ ಅನ್ನೋದು ಮುಖ್ಯ. ನಿನಗೂ ನನಗೂ ಇರೋ ವ್ಯತ್ಯಾಸನೇ ಅದು. ನಾನು ನೋಡೋದಕ್ಕೆ ಗಂಡು ಹುಡುಗನ ಥರ ಇರಬಹುದು, ಆದರೆ ಒಂದು ಹೆಣ್ಣು ಹುಡುಗಿಯಾಗಿ ಹೇಗಿರಬೇಕು ಅನ್ನೋದನ್ನ ಸೀತಮ್ಮ ನನಗೆ ಕಲಿಸ್ಕೊಡ್ತಿದ್ದಾರೆ. ನಾನು ಕಲಿಯೋ ದಾರಿಲಿದ್ದೀನಿ, ಕಲಿತೀನಿ. ಆದರೆ ನೀನು ಆಡೋದೊಂದು ಮಾಡೋದೊಂದು. ನಾನು ನಿಂತರ ಬಿಟ್ಟಿ ಶೋಕಿ ಕೊಟ್ಕೊಂಡು ಓಡಾಡಲ್ಲ. ಓ ಮೈ ಗಾಡ್, ನೋಡಿದ್ಯಾಮ್ಮ, ಇವಳ ಲ್ಯಾಂಗ್ವೇಜಲ್ಲಿ ನಾನು ಮಾಡ್ತಿರೋದು ಬಿಟ್ಟಿ ಶೋಕಿ ಅಂತೆ. ನನ್ನ ಹತ್ರನೇ ಹೇಗೆ ಮಾತಾಡ್ತಿದ್ದಾಳೆ, ಇಡಿಯಟ್. ನಿಂತರ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಒಳ್ಳೆ ಭಾಷೆ, ಆದರೆ ಕನ್ನಡದಲ್ಲಿ ಮಾತಾಡಿದ್ರೆ ಓ ಮೈ ಗಾಡ್. ಅಷ್ಟಕ್ಕೂ ನಿನಗೊಂದು ಮಾತು ಹೇಳ್ತೀನಿ, ತಿಳ್ಕೊಂಬಿಡು. ಸೀತಮ್ಮನ ಹತ್ರ ದೂರ ತಗೊಂಡು ಹೋಗೋದಕ್ಕೂ ಮುಂಚೆ ಅವ್ರ ಮಾತಿಗೆ ಬೆಲೆ ಕೊಡು. ತಾಯಿ ಗೌರವ ಕೊಡದೇ ಇರೋರ ಬಗ್ಗೆ ಬೇರೆಯವ್ರಿಗೂ ಗೌರವ ಬರಲ್ಲ. ನಿಮ್ಮ ಮುಂದೆನೇ ನಿಮ್ಮ ಮಗಳಿಗೆ ಈ ಥರ ಮಾತಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಸೀತಮ್ಮ, ಆದರೆ ನಿಮ್ಮ ಜೊತೆ ಯಾರು ಈ ಥರ ಮಾತಾಡಿದ್ರೋ ನನಗೆ ನೋಡ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಇಂಥ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು.